ದ್ವಿದಳ ಧಾನ್ಯದ ಹಿಟ್ಟು 2 kg. ದ್ವಿದಳ ಧಾನ್ಯದ ಹಿಟ್ಟು 2 kg. ಇಲ್ಲಿ ದ್ವಿದಳ ಧಾನ್ಯ ಅಂತಂದರೆ ನೀವ್ಯಾರು ಈ ಊರಲ್ಲಿ ಕೊಡಲ್ಲ ಅಂತ ನನಗೆ ಗೊತ್ತು. ಸಾಹೇಬ್ರಿಗೆ ಹೇಳಿದ್ರೆ ಇಲ್ಲೇ ಕೊಂಡ್ಕೊಂಡು ಹೋಗೋಣಪ್ಪ ಅಂತ ಕಳ್ಳೆ ಹಿಟ್ಟು ಕೊಂಡ್ಕೊಂಡು ಬಂದಿದ್ವಿ. ಇದು ಕಳ್ಳೆ ಹಿಟ್ಟೇನೋ ಜೋಳದ ಹಿಟ್ಟೇನೋ ಇನ್ನೇನು ಹಿಟ್ಟು ನಿಮ್ಗೆ ಗೊತ್ತಿಲ್ಲ. ನೀವು ಇಲ್ಲಿ ದ್ವಿದಳ ಧಾನ್ಯದ ಹಿಟ್ಟು ಅಂತಂದರೆ ಉದ್ದಿನ ಬೇಳೆ ತೊಗೊಂಬಂದು ನೀವು ಇದು ಮಾಡೋಷ್ಟಿಲ್ಲ. ನಿಮ್ಮ ಮನೆಯಲ್ಲಿ ಬೆಳೆದಿರೋ ಹೆಸರು ಉದ್ದು ಆಗ್ಬೋದು, ಇದು ಅಲಸಂದಿ ಎಲ್ಲ ಬೆಳ್ಕೊಂಡು ಇವಾಗ ಅವ್ರ ಮೇಲೆ ನೋಡಿ ಅಲಸಂದಿದೆ, ಅದರಲ್ಲಿ ಒಳ್ಳೆ ಅಲಸಂದಿ ಇಲ್ಲ, ಎಲ್ಲ ತೂತುಗಳು ಬಿದ್ದಿರುತ್ತೆ ನೋಡಿ, ವೇಸ್ಟ್ ಇರುತ್ತಲ್ಲ ಅಂಥದ್ದು 2 kg. ಇದು 2 kg ಹಿಟ್ಟು ಅಂತ ಹಾಕೊಳ್ಳಿ. ಇದು ಕಟ್ಟಿದ್ದೀವಿ 2 kg ಹಿಟ್ಟು ಹಾಕೊಡ್ರಾ. ಸಗಣಿ ಗಂಜಲ ಬರಲಿಲ್ಲ, ಶಾಂಪಲ್ ಸ್ವಲ್ಪ ತೊಗೊಂಬನ್ರಪ್ಪ. ಶಾಂಪಲ್ ಸ್ವಲ್ಪ ಸಗಣಿ ತೊಗೊಂಬನ್ನಿ. ಮುಟ್ಟಲ್ವೇನೋ ನಾಳೆ ಬರಲ್ಲ. ಸಗಣಿ ನೀವು ಮುಟ್ಲಿಲ್ಲ ಅಂತ ನಾನೇ ತೊಗೊಂಬರ್ತೆ. ಗಿರ್ರಸ್ ತೊಗೊಂಬನ್ನಿ, ಒಂಚೂರು ತೊಗೊಂಬನ್ನಿ. ಹಂಗಲ್ಲ ಸರ, 2 kg ದ್ವಿದಳ ಸ್ವಲ್ಪ ಹಾಕಿ ನಮ್ಮ ತೆಗೆದಿಟ್ರೆ ಮತ್ತೆ ಇವ್ರು ಹಂಗೆ ಮಾಡಿದ್ರೆ ಹೆಂಗೆ ಎಲ್ಲ ಹಾಕ್ಬೇಕು ನೀವು ಅದ್ರಾಗ. ಎಲ್ಲ ಹಾಕ್ಬೇಕು ನೀವು. ಹೆಂಗೆ 2 kg ಹಿಟ್ಟು ಸ್ವಲ್ಪ ಹಾಕಿ ತೆಗೆದಿ. ಅಲ್ಲ ಹಂಗಲ್ಲ, ಒಂದು ನಿಮಿಷ ಡೆಮೋ ತೋರ್ಸಕ್ಕಷ್ಟೇ. ಡೆಮೋ ತೋರ್ಸಲ್ಲ, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಅವ್ರು ಹಂಗೆ ಮಾಡಲ್ಲ. ಇದು ಅಂಗಡಿಯಿಂದ ಕೊಂಡ್ಕೊಂಡು ಬಂದಿರೋ ಕಳ್ಳೆ ಹಿಟ್ಟು, ಇದು ಒರಿಜಿನಲ್ ಕಳ್ಳೆ ಹಿಟ್ಟು ಏನೋ ನನಗೆ ಗೊತ್ತಿಲ್ಲ. ಇದ್ರಲ್ಲಿ ಜೋಳ ಇನ್ನೂ ಏನೇನೋ ಮಿಕ್ಸ್ ಮಾಡಿರ್ತಾರೆ. ನೀವು ಮನೇಲಿ ಮಾಡ್ಕೋಬೇಕು. ಹಲೋ ಅವ ತುಪ್ಪ ನೋಡಿ, ಹಸುವಿನ ಗಂಜಲ 10 ಲೀಟ್ರು. ಇದಾಗ ಹಾಕಪ್ಪ ಪಾಪ, ಇದು 10 ಲೀಟ್ರ್ ಇಲ್ಲ, ಇದು 10 ಲೀಟ್ರ್ ಅನ್ಕೊಳ್ಳಿ. ಹಲೋ ಹಾಕಪ್ಪ, ಹಾಕ್ಬಿಡಿ ಬೇಗ ನೋಡಿ. ಹಲೋ ಹಿಟ್ಟಿನಲ್ಲಿ ಹಿಂಗೆ ಚೆನ್ನಾಗಿ ಕಲ್ಸ್ಕೊಳ್ಳಿ. 10 kg ಸಗಣಿ, ಒಂದು ಅಂದಾಜು ಮೇಲೆ 10 kg ಸಗಣಿ, 2 kg ದ್ವಿದಳ ಧಾನ್ಯದ ಹಿಟ್ಟು, 10 ಲೀಟ್ರ್ ಹಸುವಿನ ಗಂಜಲ, ಜವಾರಿ ಹಸುವಿನ ಗಂಜಲ, 10 kg ಜವಾರಿ ಹಸುವಿನ ಸಗಣಿ ತಗೊಂಬಪ್ಪ. ಸ್ವಲ್ಪ ಶಾಂಪಲ್ ತಗೊಂಬಪ್ಪ. 10 kg ಹಲೋ ಬನ್ರಿ ಇಲ್ಲಿ. ಓಪನ್ ಮಾಡ್ಬಿಟ್ಟು ರಾಸಾಯನಿಕ ಬೆಲ್ಲ ತಂದರೆ. ನಾನು ಊರಿಂದ ಬಂದ ತಕ್ಷಣ ಕೇಳಿದೆ, ಕಬ್ಬಿನ ತೋಟ ಇಲ್ಲಿ ಜಾಸ್ತಿ ಹಾಕಿರ್ತೀನಿ, ನಂಗೆ ಒಂದು 10 kg ಬೆಲ್ಲ ಬೇಕು ಅಂತ ಕೇಳಿದ್ರೆ ಅವ್ರು ಯಾರೋ ಹುಡುಗರು ಅಂದರು, ನಾವು ಕಬ್ಬೆ ಮಾಡಿಬಿಡ್ತೀವಿ, ಬೆಲ್ಲ ನಾವು ಮಾಡ್ಕೊಳ್ಳಲ್ಲ, ಬೆಲ್ಲ ಹೋಗ್ಬಿಟ್ಟು ಅಂಗಡಿಯಿಂದ ಕೊಂಡ್ಕೊಂಬರ್ತೀವಿ ಅಂತ. ನೀವು ಅಂಗಡಿಯಿಂದ ಕೊಂಡ್ಕೊಂಬರೋದು ನಮಗೇನಿದೆ, ನಾವು ಅಂಗಡಿಯಿಂದ ಕೊಂಡ್ಕೊಂಬಂದ್ವಿ. ಇವಾಗ ನೀವು ಕಬ್ಬು ಬೆಳೀತಾ ಇದ್ದೀರಾ, ಆರೆ ಮನೆ ಇಟ್ಟಿದ್ದೀರಾ, ನಿಮ್ಮ ಮನೆಗೆ ಆಗೋಷ್ಟು ಬೆಲ್ಲ ಬೆಳೀತಾ ಇದ್ದೀರಾ. ಹಾಗಾದ್ರೆ ಇದ್ರೆ ಒಂದು 2-3 kg ಕೊಡಿ ನನಗೆ. ಹಲೋ ಸ್ವಲ್ಪ ಸಗಣಿ ತಗೊಂಬ, ಒಂಚೂರು ಸಗಣಿ ತಗೊಂಬಪ್ಪ, ಒಂಚೂರು. ಅಯ್ಯೋ ಓ ಒಂಚೂರು ತಗೊಂಬ. 2 kg ದ್ವಿದಳ ಧಾನ್ಯ ಹಿಟ್ಟು, 10 ಲೀಟ್ರ್ ಗಂಜಲ ಆಯ್ತಾನಪ್ಪ. 10 kg ಸಗಣಿ ಸಾಕು, ಸ್ವಲ್ಪ ಸಾಕು. 10 kg ಸಗಣಿ, ಮೆತ್ತಗಿರೋ ಸಗಣಿ ಆದರೆ ಇದಾಗುತ್ತೆ. ಜವಾರಿ ತಗಡಿ ಹಾಕ್ಬೇಕು, ಆಯ್ತಾ. ಬೆಲ್ಲ 2 kg, 2 kg ಬೆಲ್ಲ, ನಾಟಿ ಬೆಲ್ಲ. ಇದು ಬೆಲ್ಲ ಅಲ್ಲ, ಇದು ಕೆಮಿಕಲ್ ಆಗಿರೋ ವಿಷ. ಇದು ನೀವು ಕಬ್ಬಿನ ಹಾಲು ಸಿಗೋಂದ್ರೆ ಒಂದು 5-6 ಲೀಟ್ರ್ ಕಬ್ಬಿನ ಹಾಲು ಹಾಕ್ಬಿಡಿ. ದುಡ್ಡು ಇದು ಹಾಗೆ ಅಂತ ನಾನು ಕಬ್ಬಿನ ಹಾಲು ಅಂತ ಹೇಳ್ತದೆ. ಇವಾಗ ನಮ್ಗೆ ಅನ್ಸಿಸನ್ನು ಅಲ್ಲೆಲ್ಲ ಜ್ಯೂಸ್ ಅಂಗಡಿಲಿ ತೊಗೊಂಬಂದು ಹಾಕಿದ್ರಿಂದ ಹಾಕ್ಬಿಡಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಆಮೇಲೆ ಎಷ್ಟೈತೆ ಆಯ್ತಾ? 10 kg ಸಗಣಿ, 10 ಲೀಟ್ರ್ ಗಂಜಲ, 2 kg ದ್ವಿದಳ ಹಿಟ್ಟು, 2 kg ಬೆಲ್ಲ, ಇದು ಹಾಕ್ಬಿಡಿ. ಹಾಕ್ಬಿಟ್ಟು ಪ್ರದಕ್ಷಿಣಾಕಾರದಲ್ಲಿ ಸುತ್ತಾಡಬೇಕು. ಮಾಡಿಬಿಟ್ಟು ಒಂದು 8-10 ದಿವಸ ಇಟ್ಬಿಡಿ. ಇದರಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕಿ ನೆರಳಲ್ಲಿ ದಿನಕ್ಕೊಂದು ಸಲ ಒಂದು ಆಡಿಸ್ತಾ ಇದ್ದೀವಿ. ಸ್ವಲ್ಪ ದೂರ ಇಡೋದು. ಇದು ಹುತ್ತದ ಮಣ್ಣು. ಹುತ್ತದ ಮಣ್ಣು ಯಾಕೆಂತಂದ್ರೆ ಹುತ್ತದಲ್ಲಿ ವಿಷ ಇರೋದಿಲ್ಲ ಅಂತ. ಹುತ್ತದ ಮಣ್ಣು 2 kg ನೋಡಿ. ನಿಮ್ಮ ಹತ್ರ ನಾನು ಫಸ್ಟ್ ಹೇಳಿದೆ, ನಿಮ್ಮ ಹತ್ರ ಕಲಿಯೋದು ಎಷ್ಟು